ಹಲೋ, ಹಲೋ. ನಮ್ಮದು AW ಅವರಾ? ಹೌದು ಸರ್, ಹೌದು. ನಮಸ್ಕಾರ, ನನ್ನ ಹೆಸರು ಬಳಗಾರ ಅಂತ ನಿಮ್ಮ ಓಣಿಯಿಂದ ಮಾತಾಡ್ತೀನಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಏನು ನಿಮ್ಮಲ್ಲಿ ಆಕ್ಸಿಡೆಂಟ್ ಆಯ್ತಂತಲ್ಲ? ಹಾಂ ಸರ್, ಆಕ್ಸಿಡೆಂಟ್ ಆಗಿದೆ ಸರ್. ಯಾವಾಗ ಆಯಿತು ಸರ್? ನಿನ್ನೆ ರಾತ್ರಿ 9:25 ಸರ್. ಏನು ಸರ್ ಲೈನ್ ಮ್ಯಾನ್ ಹೆಸರು? ಮನೋಜ್ ಅಂತೇಳಿ. ಮನೋಜ್ ಅಂತ. ಓಕೆ ಸರ್. ವಯಸ್ಸು ಎಷ್ಟಿರ್ಬೋದು ಸರ್ ಮನೋಜ್ಗೆ? 35-36 ಇರ್ಬೋದು. ಓಕೆ. ಮದುವೆ ಆಗಿದೆಯಾ ಸರ್? ಇಲ್ಲ ಸರ್, ಇಲ್ಲ. ಮದುವೆ ಆಗಿದೆ. ಯಾವ ಊರವರು ಸರ್ ಇವರು? ಕಿತ್ತಳ್ಳಿ ಅಂತೇಳಿ ಸರ್. ಎಲ್ಲಿ ಸರ್? ಕಿತ್ತಳ್ಳಿ ಅಂತೇಳಿ. ಕಿತ್ತದಳ್ಳಿ ಇರಿ. ಹಾಂ ಸರ್, ಹಾಂ. ಓಕೆ. ಅಲ್ಲೇ ಲೋಕಲ್ ಅವರು ಸರ್ ಇವರು? ಇಲ್ಲ, ಶಿಕಾರಿಪುರ ತಾಲೂಕು. ಓ, ಶಿಕಾರಿ, ನ್ಯಾಮತಿ ತಾಲೂಕು. ಓಕೆ. ಏನು ವಿಷಯಕ್ಕಾಯಿತು ಸರ್ ಆ್ಯಕ್ಸಿಡೆಂಟ್ ಇದು? ಸರ್ ಹೆಂಗಾಯಿತು ಸರ್ ಆ್ಯಕ್ಸಿಡೆಂಟು? ಸರ್, ಅದು ರಾತ್ರಿ ನನಗೆ ಫೋನ್ ಮಾಡಿದ್ರು ನಮ್ಮ ಜೇಯಿ. ಓಕೆ. ಅದು ಒಂದು ಟ್ರಾನ್ಸ್ಫಾರ್ಮರ್ ಹೋಗಿತ್ತು. ಓಕೆ ಸರ್. ಟ್ರಾನ್ಸ್ಫಾರ್ಮರ್ ಎರೆಕ್ಷನ್ ಮಾಡಿದ್ರು. ಊರಲ್ಲಿ ಕರೆಂಟ್ ಇರಲಿಲ್ಲ. ಓಕೆ ಸರ್. ಎರೆಕ್ಷನ್ ಮಾಡಿದ್ಮೇಲೆ ಅದು ಮತ್ತೆ ಚಾರ್ಜ್ ಮಾಡಿದ್ರು. ಬೇರೆ ಟ್ರಾನ್ಸ್ಫಾರ್ಮರ್ ಹಾಕ್ಬಿಟ್ಟು ಓಕೆ ಸರ್. ಒಂದು ಡ್ಯೂಯಲ್ ಹೋಯಿತು. ಓಕೆ ಸರ್. ಚಾರ್ಜ್ ಮಾಡಿದಾಗ ಆಮೇಲೆ ತಕ್ಷಣ ನನಗೆ ಫೋನ್ ಮಾಡಿದ್ರು ನಮ್ಮ ಜೇಯಿ. ಓಕೆ ಸರ್. ಸರ್, ಈಗ ಟ್ರಾನ್ಸ್ಫಾರ್ಮರು ಅದು ಚಾರ್ಜ್ ಮಾಡಿದ್ರು ಸರ್, ಒಂದು ಡ್ಯೂಯಲ್ ಇದು ಆಯಿತು ಸರ್, ಹೋಯ್ತು ಸರ್. ಫ್ಲಾಶ್ ಓವರ್ ಆಗಿದೆ. ಓಕೆ ಸರ್. ಫ್ಲಾಶ್ ಓವರ್ ಆಗಿದೆ. ಒಂದು ಕೆಲಸ ಮಾಡಿ, ಹ್ಞೂ ಈಗ ರಾತ್ರಿ 9:30 ಅಲ್ಲಿ ಬೆಂಗಳೂರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಹ್ಞೂ ಬೆಳಗ್ಗೆ ಬೇರೆ ಟ್ರಾನ್ಸ್ಫಾರ್ಮರ್ ತಂದು ಹ್ಞೂ ನೀಟಾಗಿ ಹಾಕ್ಬಿಟ್ಟು ಎಲ್ಲ ಚೆಕ್ ಮಾಡಿ ಇದು ಮಾಡೋಣಂತೆ ಅಂತ ಹೇಳಿದೆ. ಓಕೆ ಸರ್. ಆಯಿತು ಅಂತೇಳಿ ನಮ್ಮ ಜೇಯಿ ಹ್ಞೂ ಆಯ್ತು ಸರ್, ಹಾಗೆ ಮಾಡ್ತೀನಿ ಅಂತ ಹೇಳಿ ಫೋನ್ ಇತ್ತು. ಓಕೆ ಸರ್. ಆಮೇಲೆ ನಮ್ಮ ಜೇಯಿ ಈಗ ಸವಳಂಗ, ಅದು ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿದ್ದು ಏರಿಯಾ ಬಂದ್ಬಿಟ್ಟು ಸವಳಂಗ ಏರಿಯಾ ಸೆಕ್ಷನ್ನು. ಓಕೆ ಸರ್. ಅಲ್ಲಿ ಇನ್ನೊಂದು ಸೆಕ್ಷನ್ಗೆ ಅವರು ರೆಗ್ಯುಲರ್ ಇದ್ದಾರೆ. ಅಲ್ಲಿ ಇನ್ಚಾರ್ಜ್ ಸವಳಂಗ ಸೆಕ್ಷನ್ಗೆ ಅವರು ಜೇಯಿ ಯೋಗೀಶ್ ಅಂತೇಳಿ. ಓಕೆ ಸರ್. ಅವರು ಈಗ ಈ ಸೆಕ್ಷನಿಂದ ಒಂದು ಫೋನ್ ಬಂದಿದೆ. ಹಾಂ. ಅದು ಯಾವುದೋ ಒಂದು ಹ್ಯಾಂಡ್ ಟ್ರಿಪ್ ಅದು ರಿಟರ್ನ್ ಮಾಡಬೇಕಿತ್ತು ಅಂತೇಳಿ ಅವರು ಈ ಕಡೆ ಫೋನ್ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಬ್ಬ ಲೈನ್ ಮ್ಯಾನು ಅಲ್ಲೇ ಇದ್ದಾರೆ ಜೊತೆಗೆ, ಹ್ಞೂ ಜೇಯಿ ಮತ್ತು ಲೈನ್ ಮ್ಯಾನು ಓಕೆ ಸರ್. ಸ್ಪಾಟಲ್ಲೇ ಇದ್ದಾರೆ. ಓಕೆ ಸರ್. ಅಲ್ಲಿ ಅಕ್ಕಪಕ್ಕದಲ್ಲೇ ಇದ್ದಾರೆ. ಓಕೆ ಸರ್. ಆಯಿತು, ಇದು ಟ್ರಾನ್ಸ್ಫಾರ್ಮರ್ ಹೋಗಿದೆ ಅಂತ ಅವರು ಒಬ್ರಿಗೊಬ್ರು ಡಿಕ್ಲೇರ್ ಮಾಡಿಕೊಂಡು ಹಾಂ. ಆಯಿತು ಇದು ಬೆಳಗ್ಗೆ ನೋಡೋಣಪ್ಪ ಅಂತ ಹೇಳಿದ್ದಾರೆ. ಓಕೆ. ಅದೊಂದು ಒಂದು ಡ್ಯೂಯಲ್ ಹೋಯ್ತಲ್ಲ, ಇವನು ನಮ್ಮ ಹುಡುಗ ಸುಮ್ಮನೆ ಇರ್ಲಾರ್ದೆ ಹ್ಞೂ ಏನಾದ್ರು ಮಾಡಿ ಇನ್ನೂ 2 ಡ್ಯೂಯಲ್ ಸಪ್ಲೈ ಇರುತ್ತಲ್ಲ, ಹ್ಞೂ ಅದಕ್ಕೆ ಏನಾದ್ರು ಒಂದು ಏರಿಯಾನೋ 2 ಏರಿಯಾ ಸಪ್ಲೈ ಕೊಡ್ಬೋದು. ಮೇಬಿ ಆ ಥರ ಇವನೇ ಜಸ್ಟ್ ಮಾಡಿಕೊಂಡು ಅಲ್ಲಿ ಎಲ್ಸಿನೂ ತೊಗೊಂಡಿಲ್ಲ, ಏನಿಲ್ಲ, ಹ್ಞೂ ಸೈಡಿಂದ ಏನೋ ಮಾಡಕ್ಕೆ ಹೋಗಿದ್ದ ನಾನು. ಹ್ಞೂ ಡ್ಯೂಯಲ್ ಫೀಸ್ ತಂದ್ಬಿಟ್ಟು ಏನಾದ್ರು ಮಾಡಕ್ಕೆ ಹೋಗೋಣ ಅಂತ. ಹ್ಞೂ ಅವಾಗ ಅದು ಫ್ಲಾಶ್ ಓವರ್ ಆಗಿ ಇದಾಗಿದೆ. ಓಕೆ. ನಮ್ಮ ಲೈನ್ ಕೈಯಲ್ಲಿ ಫೇಸ್ ಟು ಫೇಸ್ ಟಚ್ ಆಗಿ ಆಗಿರೋದು ಸರ್ ಇದು? ಫೇಸ್ ಟು ಫೇಸ್ ಏನಾಗಿಲ್ಲ ಸರ್. ಅಲ್ಲ, ಮತ್ತು ಇವರು ಹೆಂಗೆ ಕನೆಕ್ಷನ್ ಕೊಡೋಕೆ ಹೋದ್ರು ಅಂತ? ಅಲ್ಲಿ ಡ್ಯೂಯಲ್ ಫೀಸ್ ಏನೋ ತೆಗಿಯಕ್ಕೆ ಹೋಗಿದ್ದಾರೆ ಅವರು. ಅಲ್ಲಿ ಲೈನು ನಮ್ದು ಒಂದು ಡ್ಯೂಯಲ್ ಹೋಯ್ತಲ್ಲ. ಹಾಂ ಹಾಂ. 2 ಫೇಸಲ್ಲಿ ಕರೆಂಟ್ ಇತ್ತು, 1 ಫೇಸಲ್ಲಿ ಕರೆಂಟ್ ಇದ್ದಿಲ್ಲ. ಹೌದು. ಓಕೆ. ಟ್ರಿಪ್ ಆಗಿಲ್ಲ. ಓಕೆ. ಇವನು ಮೋಸ್ಟ್ಲಿ ಇವನ ತಲೆಯಲ್ಲಿ ಲೈಟ್ ಟ್ರಿಪ್ ಆಗಿತ್ತು ಅನ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಸೆಕ್ಷನಿಗೂ ನಮ್ಮ ಸೆಕ್ಷನ್ ಆಗ್ತದೆ ಏನೋ ಮಾಡೋದು ಬೇಡ ಅಂತೇಳಿ ಹ್ಞೂ ಇನ್ನೊಂದು ಅಲ್ಲಿ ಫೋನಲ್ಲಿ ಮಾತಾಡಿ ಬೇರೆ ಸೆಕ್ಷನ್ದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಓಕೆ. ಮಾಡೋದು ಬೇಡ, ಸುಮ್ಮನಿರಪ್ಪ, ಮುಟ್ಟದ್ದು ಆ ಲೈನ್ ಮ್ಯಾನು ಮತ್ತು ಜೆ ಇಬ್ರು ಹ್ಞೂ ಓಕೆ ಏನು ಸರ್. ಮಾಡಿದ್ದಾನೆ, ಇವರಿಬ್ರಿಗೂ ತಿಳಿಸದೆ ಸಡನ್ ಆಗಿ ಹೋಗಿ ಅಲ್ಲಿ ಆ ಎಲ್ಟಿಪಿಸಿದ್ದು ಫೀಸ್ ತಂದ್ಬಿಟ್ಟು ಹ್ಞೂ ಅಟ್ಲೀಸ್ಟ್ 1-2 ಫೇಸ್ಗಾರು ಸಪ್ಲೈ ಬರೋಂಗೆ ನಾವು ಮಾಡೋಣ ಅಂತ ಹೋಗಿದ್ದಾನೆ ಅಂತ ನಾನು ಗೆಸ್ಟ್ ಬರ್ತಿರೋ ಸರ್ ಅಲ್ಲಿ. ಓಕೆ ಓಕೆ ಓಕೆ. ಆ ಟೈಮಲ್ಲಿ 11 KV ಲೈನು ಅವನಿಗೆ ಶಾಕ್ ಆಗಿ ಗೊತ್ತಾಗಿದೆ. ಸರ್, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳಿಯೋಕೆ ಹೋಗ್ಬೇಡಿ ದಯವಿಟ್ಟು. ಇವಾಗ ಏನಾಗುತ್ತೆ ಅಂದರೆ, ಸಹಜವಾಗಿ ಪ್ರತಿ ಸಾವಿನ ಪ್ರಕರಣದಲ್ಲೂ ಲೈನ್ ಮ್ಯಾನ್ ಮೇಲೇ ಬರುತ್ತೆ ಸರ್. ನಾನು ಕೇಳೋ ಪ್ರಶ್ನೆಗಳೇನಪ್ಪ ಅಂದರೆ, ಸೇಫ್ಟಿ ಬಳಸಿದ್ರಾ, LC ತಗೊಂಡಿದ್ರಾ, ಕನ್ಫರ್ಮ್ ಮಾಡ್ಕೊಂಡಿದ್ರಾ, JEಯಲ್ಲಿದ್ರಾ ಅಂತ. ಬಟ್ ಸಹಜವಾಗಿ ಏನು ಬರುತ್ತೆ ಸರ್, ಇಲ್ಲ ಒಂದೇ ತಪ್ಪು ಅಂತ ಇರಲಿ ಸರ್. ಅದು ಏನು ಅಡಪ್ಟ್ ಆಗ್ಬಿಟ್ಟಿದೆ, ಅದನ್ನು ಬದಲಾಯಿಸೋಕ್ಕಾಗಲ್ವೋ ಏನೋ ಗೊತ್ತಿಲ್ಲ. ಇವಾಗ ಜವಾಬ್ದಾರಿಯುತವಾಗಿ ನಾನು ಪ್ರತಿ ಸಾವಿನಲ್ಲಿ ಕೇಳೋ ಪ್ರಶ್ನೆ ಒಂದೇ ಒಂದು ಸರ್, ಇದು ಹೊಣೆಗಾರರು ಯಾರಪ್ಪ ಅಂತ. ಹೊಣೆಗಾರ ಸತ್ತಿರೋನು ಆಗ್ತಾಯಿದ್ದಾನೆ ಇವಾಗ. ಯಾಕಂದರೆ ಇವತ್ತು ಈಗ ನಾವು ಕೇಸ್ ತೊಗೊಳೋ ನಾನು ನನ್ನ ಬಗ್ಗೆ ಹೇಳ್ತೀನಿ ಅಂತಲ್ಲ ಸರ್. ನಮ್ಮ ಏರಿಯಾದಲ್ಲಿ ಕೇಳಿ ಸರ್, ನಮ್ಮ AW ಆಗಲಿ ನಮ್ಮ JE ಆಗಲಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನಮ್ಮ ಹಳ್ಳಿಗಳ ಜನಗಳಲ್ಲೂ ಕೇಳಿ, ಆಮೇಲೆ ನನ್ನ ಮೆನ್ನುಗಳು ಅಷ್ಟೇ ಅಪ್ರಿಷಿಯೇಟ್ ಮಾಡ್ತಾರೆ ಸರ್. ನಾವು ನಮ್ಮನ್ನು ಜನ ಹೊಗಳಿ ಅಂತ ನಾನು ಹೇಳ್ತಾ ಇಲ್ಲ ಸರ್. ನಮ್ಮ ಜನಗಳು ಇದಾರಲ್ಲ ಸರ್, ಅಷ್ಟೇ ಜನಗಳು ಅದೇ ಥರ ಸ್ಪಂದನೆ ಕೆಲಸದಲ್ಲೂ ಹಾಗೆ. ಇವನು ಸ್ವಲ್ಪ ನಮ್ಮ ಹುಡುಕ್ ಬುದ್ಧಿ ಸರ್. ನಿಮಗೆ ಮನೆಯಲ್ಲೂ ಬೈತಾ ಇದ್ರು ಸರ್, ನಿಮ್ಗೆ ಎಷ್ಟು ಹೇಳಿದ್ರು ಮನೆಯಲ್ಲೂ ಹಿಂಗೆ ಮಾಡ್ತಾನೆ ಸರ್, ನೀವು ಏನು ಹೇಳಿದ್ರು ನೀವು ಬರೇ ಅವಸರ ಸರ್. ನಾನು ಎಷ್ಟೋ ಹಲವು ಬಾರಿ ಹೇಳಿದ್ದೀನಿ, ನೋಡೋ ನಾನು ಒಂದು ಕಂಡೀಷನ್ ಮಾಡಿದ್ದೀನಿ ಸರ್, ಇದ್ರೂ ಕೂಡ ಫೋನ್ ಎತ್ತಬೇಡಿ, ಕಂಬದಲ್ಲಿದ್ರು ಕೂಡ ಫೋನ್ ಎತ್ತಬೇಡಿ, ಯಾರೇ ಫೋನ್ ಮಾಡಿದ್ರು ನಾನು ರೆಸ್ಪಾನ್ಸಿಬಲ್, ನಾನು ಮಾತಾಡ್ತೀನಿ.
ಯಾವುದೇ ಕಾರಣಕ್ಕೂ ಆಮೇಲೆ ಸೇಫ್ಟಿ ಇಲ್ಲೇ ಕೆಲಸ ಮಾಡಿಬಿಡಿ ಅಂತ ನಾವು ಪ್ರತಿ ಟೈಮ್ ಹೇಳ್ತೀವಿ. ಇದೇ ಥರ ನಂದು ಇದುವರೆಗೂ ಸರ್ ನಮ್ಮ ಸರ್ವಿಸಲ್ಲಿ ನಾನು ನನ್ನ ಹೆಣ್ಣುಗಳಿಗೆ ಇದುವರೆಗೂ ಯಾವುದೇ ಆಕ್ಸಿಡೆಂಟಿಗೆ ನಾವು ಇದು ಕೊಟ್ಟಿಲ್ಲ ಸರ್. ಇದು ನಿನ್ನೆ ಅವ್ನು ಅತಾಚುರ್ಯದಲ್ಲಿ ಮಾಡ್ಕೊಂಡಿರೋದು ಸರ್. ಅವನದು ಇಂಟೆನ್ಷನ್ ಏನು ಆಗಿತ್ತು ಗೊತ್ತಾ ಸರ್, 2 ದಿನದಿಂದ ಮಳೆ ಬಂದು ಇಲ್ಲ ಸರ್. ಅವನು ಅಟ್ಲೀಸ್ಟ್ ಒಂದು ಸ್ವಲ್ಪ ಮನೆಗಳಿಗೆ ಕರೆಂಟ್ ಕೊಡೋಣ ಅವನು ಸ್ವಲ್ಪ ಬೇಕಂತ ಏನು ಹೋಗಿ ಹತ್ತಿಲ್ಲ. ಅವ್ನು ಮೈ ಮಿಸ್ಟೇಕ್ ಹೆಂಗಿರ್ತೀವಿ ರಾತ್ರಿ 9:30 ಏನಾರು ಮಾಡಿ ಕೊಡೋಣ ಅಂತ ಅವನು ಉದ್ದೇಶಪೂರ್ವಕವಾಗಿ ಅವ್ನು ಇನ್ನೊಂದು ಮಾಡಕ್ಕೆ ಹೋಗಿದ್ದಾನೆ. ಅವನು ಒಳ್ಳೇದು ಮಾಡಕ್ಕೆ ಹೋಗಿದ್ದಾನೆ. ಬಟ್ ಅವನು ಸೇಫ್ಟಿ ಮಾಡ್ಕೊಂಡು ಮಾಡಿದರೆ ಈ ಸಮಸ್ಯೆ ಇರ್ತಿರ್ಲಿಲ್ಲ ಸರ್. ಬಟ್ ಈಗ ನಾವು ಅವನಿಗೆ ಅವನ ಮೇಲೆ ಬ್ಲೇಮ್ ಮಾಡಬೇಕು ಅಂತೇಳಿ ಹೇಳ್ತಾ ಇಲ್ಲ ಸರ್. ಇಲ್ಲ ಖಂಡಿತ ಸರ್. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸರ್, ಇಲ್ಲಿ ನನ್ನ ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ಯಾರನ್ನೋ ಬ್ಲೇಮ್ ಮಾಡಿ ಆ ವ್ಯಕ್ತಿ ಏನು ಎದ್ದು ಬರಲ್ಲ ಸರ್. ಇವಾಗ AW ಮೇಲೇನೋ AJEನೋ AE ಮೇಲೇನೋ ಹೇಳೋದಲ್ಲ. ನಮ್ಮ ಮನೆ ಮಗನ ಕಳ್ಕೊಂಡಿದ್ದೀವಿ ಸರ್ ಇವತ್ತು. ನಮಗೆ ಅವ್ರ ಮನೆಗೆ ದುಃಖ ಆಯ್ತಲ್ಲೋ, ನಮ್ಮ ಜೊತೆಗೆ ಅವ್ನು ರಾತ್ರಿ ಹಗಲು ಕೆಲಸ ಮಾಡ್ತಾನೆ ಸರ್. ನಮ್ಮಲ್ಲಿ ಸರ್ವರ್ತಿಗೆ 2 ಗಂಟೆ ಫೋನ್ ಮಾಡಿದ್ರು ನಮ್ಮ ಜನಗಳಿಗೆ ಸ್ಪಂದನೆ ಮಾಡ್ತಾರೆ ನಮ್ಮ ಹುಡುಗರು. ಖಂಡಿತ ಸರ್, ಕೆಲಸ ಮಾಡೋನೇ ಸಾಯೋದು. ಇವತ್ತು ಶೋಕಿ ಮಾಡ್ಕೊಂಡು ಯೂನಿಯನ್ ಹೆಸರುಗಳು ಹೇಳ್ಕೊಂಡು ವೈಟ್ ಶರ್ಟ್ ಹಾಕೊಂಡು ಓಡಾಡೋರು ಯಾರೂ ಸಾಯಲ್ಲ ಸರ್. ಅವ್ರು ಸಾಯ್ಬೇಕು ಅನ್ನೋದು ಉದ್ದೇಶ ಅಲ್ಲ. ಖಂಡಿತ ಕೆಲಸ ಮಾಡೋನೇ ಇವತ್ತು ಕಂಬದ ಮೇಲೆ ಸಾಯ್ತಾ ಇರೋದು. ಆ ವಿಚಾರದಲ್ಲಿ ರಾತ್ರಿ ಹಗಲು ನಮ್ಮ ಹುಡುಗರು ಹೆಮ್ಮೆಯಿಂದ ಕೆಲಸ ಮಾಡ್ತಾರೆ ಸರ್. ನನಗೆ ಇನ್ನೂ ದುಃಖ ಇದೆ ಸರ್. ಸತ್ಯವಾಗ್ಲೂ ನನಗೆ ಅದು ಹೇಳಕ್ಕಾಗ್ತಾ ಇಲ್ಲ ಸರ್. ಆ ಹುಡುಗನ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಇದಾಗ್ತಾ ಇದೆ. ಎಂಥ ಹುಡುಗನ ನಾನು ಕಳ್ಕೊಂಡಲ್ಲ ಸರ್, ನನ್ನ ಸದ್ದಿದ್ದೀನಿ ಅಂತೇಳಿ ಭಾಳ ದುಃಖದಲ್ಲಿದ್ದೀವಿ ಸರ್. ಸತ್ಯವಾಗ್ಲೂ ನಾನು ಅವ್ರ ಮನೇಲಿ ಏನಾಗಿದೆ ಗೊತ್ತಿಲ್ಲ. ನನಗಂತೂ ಭಾಳ ದುಃಖಾಗಿದೆ ಸರ್. ನನಗೂ ನಮ್ಮ JE ಅಂತೂ ಅವ್ನು ಸರ್ JE ಸ್ಪಾಟಿಗೆ ಹೋಗಿದ್ದಾನೆ ಸರ್. ಮತ್ತೆ ಜೊತೆಗೆ ಅಲ್ಲೇ ಅಲ್ಲಿ ಹೋಗಿ ಫೋನ್ ಬಂತು ಅಂತ ಅಲ್ಲಿ ಓಮಿನ ಹತ್ರ ಮಾತಾಡ್ತಿದ್ದಾನೆ. ಅಷ್ಟರೊಳಗೆ ಏನಾದ್ರು ಮಾಡಿ ಏನೋ ಒಂದು 2 ಲೈನ್ ಸತ್ಯ ಕೊಡೋಣ ಅಂತ ಹೇಳ್ದೇನೆ ಹೋಗಿ ಇದು ಮಾಡಿಕೊಂಡು ಇಷ್ಟ ಆಗ್ಬಿಟ್ಟಿದೆ ಸರ್. ತಾಲೂಕು ಸರ್, ನಮ್ಮ ತಾಲೂಕು ಸರ್, ನಮ್ಗೆ ಹೆಮ್ಮೆ ಇದೆ ಸರ್. ನಮ್ಮ ನ್ಯಾಮತಿ ತಾಲೂಕಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಇವತ್ತು ನೀವು ನಮಗೆ ನಾನು ಹೇಳಬಾರ್ದು ಸರ್. ಅದನ್ನ ನಾವು ಜನಗಳ ಬಾಯಲ್ಲಿ ಕೇಳಬೇಕು ಸರ್. ಸಾಹೇಬ್ ಹೆಂಗೆ ಯಾವ ಥರ ಸ್ಪಂದನೆ ಮಾಡ್ತಾರೆ, ಅವ್ರ ಹುಡುಗರನ್ನ ಯಾವ ಥರ. ನಮ್ಮ ಹುಡುಗರಿಗೆ ನೀವು ಯಾರು ಬೈಕಲ್ಲಿ ಇದ್ರೆ 5 ನಿಮಿಷ ಅಲ್ಲೋ ಅರ್ಧ ಗಂಟೆ ಆಗಲಿ ನಾನು ಉತ್ತರ ಕೊಡ್ತೀನಿ ಜನಗಳಿಗೆ. ನಿಮ್ಮ ಸೇಫ್ಟಿ ನಮ್ಗೆ ಭಾರಿ ಇಂಪಾರ್ಟೆಂಟ್ ಕಂಡ್ರು. ನೀವೇ ಕಂಡ್ರು ಬೆನ್ನಲು ನಮ್ಗೆ ಅಂತ ಹೇಳ್ತೀವಿ ಸರ್. ನಾವು ಇಷ್ಟೆಲ್ಲ ಮಾಡಿದ್ವಿ ಸರ್. ಪಾಪ ಅವನು ಏನು ಬೇಕಂತಾನೆ ಏನೋ ಒಂದು ಅತ್ಯಾಚಾರ, ಅದು ಒಂದು ಗ್ರಹಚಾರ ಅಂತೀವಲ್ಲ ಸರ್, ಅದು ಆ ಗ್ರಹಚಾರ ಎಳ್ದಿದೆ. ಇಲ್ಲ ಸರ್, ಯಾರು ಬೇಕು ಅಂತ ಮಾಡ್ಕೊಳ್ಳಲ್ಲ. ಏನು ಅವನೇನು ಸಾಯಬೇಕು ಅನ್ನೋದಲ್ಲ. ಇವತ್ತು ಏನಾಗಿದೆ ಅಂದರೆ ಸರ್, ಇದು ಒಂದು ರೀತಿಯಾಗಿ ಸೆಲ್ಫ್ ಸೂಸೈಡ್ ಸರ್. ಇದು ಅತಾಚುರ್ಯ ಅಂತೀರೋ ಅಥವಾ ಅತೀವಾದ ವಿಶ್ವಾಸ ಅಂತೀರೋ ನೀವೇನಾರ ಇದೊಂಥರ ಸೆಲ್ಫ್ ಸೂಸೈಡ್ ಅಲ್ವಾ ಸರ್? ಇದು ಆತ್ಮಹತ್ಯೆಗಿಂತ ಏನು ಕಮ್ಮಿ ಇಲ್ಲ ಇದು ಸರ್. ಅವ್ರ ಮನೆಯಿಂದ ಒಂದು 4 ಜನ ಬಂದಿರ್ಬೋದು ಸರ್. ಜನಗಳಿಗೆ ಮಾಡಿದಾರಲ್ಲ ಸರ್, ಅಲ್ಲಿ ಜನಗಳು ಅವರೆಲ್ಲ ಬಂದಿರಲ್ಲ ಸರ್. ರಾತ್ರಿ ಅವ್ರು ನೋಡಿ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಇಷ್ಟೆಲ್ಲ ಹುಡುಗರು ರಾತ್ರಿ ಆಗಲು ಕೆಲಸ ಮಾಡ್ತಾರೆ, ಹಿಂಗೆ ಆಗ್ಬಿಡುತ್ತಲ್ಲ ಅಂತೇಳಿ ಅವ್ರ ಜೊತೆಗೆ ನಿನ್ನೆ ರಾತ್ರಿ 2 ಗಂಟೆ 1 ಗಂಟೆವರೆಗೂ ಒಬ್ಬರು ಇದು ಮಾಡ್ಕೊಂಡು ಹತ್ತಿದ್ದೀವಿ ಸರ್. ನಾವು ಭಾಳ ಬೇಜಾರಾಗಿದ್ದೀವಿ ಸರ್. ನಾವು ಸಮಾಧಾನ ಮಾಡ್ಕೊಳ್ಳಿ ಸರ್. ಹೋದ ಜೀವ ಅಂತೂ ಯಾರೂ ತರೋಕ್ಕಾಗಲ್ಲ. ಖಂಡಿತವಾಗ್ಲೂ ಯಾರನ್ನೋ ನೋಯಿಸ್ಬೇಕು, ಯಾರನ್ನೋ ಬೇಯಬೇಕು ಅನ್ನೋದು ಉದ್ದೇಶ ನಿಮ್ಮ ವಾಣಿದು ಖಂಡಿತವಾಗ್ಲೂ ಅಲ್ಲ ಸರ್. ನಿಮಗೂ ಗೊತ್ತು ಏನು ಜಾಗೃತಿ ಮೂಡಿಸ್ತಾ ಇದ್ದೀವಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ತಮ್ಮದು ನಾವು ನೋಡ್ತಾ ಇರ್ತೀವಿ ಸರ್. ನಮಗೆ ಭಾಳ ಹೆಮ್ಮೆ ಆಗುತ್ತೆ. ಈಗ ನೀವು ಹಾಕೋದ್ರಿಂದ ನಾವು ಒಂದು ಸ್ವಲ್ಪ ನಮ್ಮ ಹುಡುಗರು ಎಲ್ಲೋ ಮಿಸ್ಗೈಡ್ ಮಾಡ್ಕೊಂಡು ಏನೋ ಮಾಡ್ತಿರ್ತೀವಿ, ಸ್ವಲ್ಪ ಎಚ್ಚೆತ್ಕೊಂತಾರೆ. ಹಿಂಗೆಲ್ಲ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ನಾವು ಕೇರ್ ತಗೋಬೇಕು. ಅಲ್ಲಿ ಯಾವುದೋ ನೀವು ಒಂದು ಕೇಸ್ ಬಗ್ಗೆ ತೋರಿಸಿದಾಗ ನಮಗೆ ಅಲ್ಲಿ ನಾವು ಈ ಥರದಲ್ಲಿ ನಾವು ಎಡುತ್ತಾ ಇದ್ವಿ, ನಾವು ಸರಿ ಮಾಡ್ಕೋಬೇಕು. ನಾವು ಅದನ್ನ ಹೇಳ್ತಿರ್ತೀವಿ ನಮ್ಮ ಹುಡುಗ, ನೋಡೋ ಅವ್ರು ಮಾಡಿದ್ದಾರೆ ಯಾತಕ್ಕೆ ಇದನ್ನ ನಮ್ಮನ್ನ ಹೈಲೈಟ್ ಮಾಡಬೇಕು ಅಂತಲ್ಲ, ನಮ್ಮ ತಪ್ಪುಗಳನ್ನ ನಾವು ಸರಿಪಡಿಸ್ಕೊಂಡು ಏನಾದ್ರು ನಾವು ಯಾರೆಲ್ಲರೂ ಮಿಸ್ಟೇಕ್ ಮಾಡ್ತಿದೀವಿ ಆ ಸೇಫ್ಟಿಯಲ್ಲಿ, ಇದನ್ನ ನಾವು ಹೆಂಗ್ ಸರಿಪಡಿಸ್ಕೋಬೇಕು ಅನ್ನೋದನ್ನು ನಮ್ಮನ್ನ ತೋರಿಸ್ಕೊಡ್ತಿದ್ದಾರೆ. ನಾವು ಅದನ್ನ ಅಳವಡಿಸ್ಕೋಬೇಕು. ನಾವು ಬದುಕಿದ್ರೆ ನಾವು ಏನಾದ್ರೂ ಮಾಡ್ಬೋದು. ನಾವೇ ಬದುಕಲಿಲ್ಲ ಅಂದ್ರೆ ಏನ್ ಸಾಧ್ಯ? ನಾವು ಜನಗಳಿಗೆ ನಾವೊಂದು ಕರ್ತವ್ಯಕ್ಕೆ ನಾವು ಬಂದಿದೀವಿ ಅಂದ್ಮೇಲೆ ಒಂದು ಒಳ್ಳೆ ಹೆಸರು, ಒಂದು ಒಳ್ಳೆ ಕೆಲಸ ಮಾಡಿ ಹೋಗೋಣ. ಭಗವಂತ ಒಂದು ನಮ್ಗೆ ಒಂದು ಇದು ಕೊಟ್ಟಿದ್ದಾನೆ, ಅದನ್ನ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತೀವಿ ಸರ್ ನಾವು. ಖಂಡಿತ ಸರ್. ದೌರ್ಭಾಗ್ಯ ಸರ್, ಒಂದು ಆಸ್ತಿನ ಕಳ್ಕೊಂಡಿದ್ದೀರಾ ಇವತ್ತು ನ್ಯಾಮತಿ ಸಬ್ ಡಿವಿಷನ್ ಅವರು. ನಿಮ್ಮ ಸರ್ ನಮ್ಮ ಸಬ್ ಡಿವಿಷನ್ ಅಲ್ಲಿ ನನ್ನ ಹೆಣ್ಣುಗಳಿಗೆ ಇವತ್ತವರೆಗೂ ಈ ಘಟನೆ ನಡೆದಿಲ್ಲ ಸರ್. ನಡಿಬಾರ್ದು ಸರ್, ಎಲ್ಲೂ ನಡೆಯೋದು ಬೇಡ ಸರ್, ಎಲ್ಲೂ ನಡೆಯೋದು ಬೇಡ. ಇದು ಆಗ್ಬಾರ್ದಿತ್ತು ಸರ್. ಎಂತ ಕಟುಕ ಇದ್ದಾರೆ ಸರ್. ಅಂದ್ರೆ ಇವತ್ತು ಇದು ಆಗಿರೋದು ನೋಡಿದ್ರೆ ಭಾಳ ಬೇಜಾರಾಗತ್ತೆ ಸರ್. ಸಮಾಧಾನ ಮಾಡ್ಕೊಳ್ಳಿ ಸರ್. ನೀವೇ ಧೈರ್ಯವಾಗಿರಬೇಕು. ಯಾಕಂದರೆ ನಿಮ್ಮ ಕೋಆರ್ಡಿನೇಟ್ಸ್ ಸಬಾರ್ಡಿನೇಟ್ಸ್ಗೆ ನೀವು ಧೈರ್ಯ ಹೇಳಬೇಕು. ಯಾಕಂದ್ರೆ ನೀವು ಹಿರಿಯರಿದ್ದೀರಿ. ಖಂಡಿತ ಸರ್, ಸಮಾಧಾನ ಮಾಡ್ಕೊಳ್ಳಿ ಸರ್.
ಆಗಲಿ ಸರ್, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಘಟನೆಗಳು ಈ ಥರ ನಡೀದೇ ಇರಲಿ ಸರ್, ಯಾವುದೇ ಒಂದು ಸಬ್ ಡಿವಿಷನ್ ಬಿಡಲ್ಲ ಸರ್. ಇದು ಯಾಕೆ ಹಿಂಗೆ ಅರ್ಥ ಅನ್ನೋದೇ ಅರ್ಥ ಆಗ್ತಿಲ್ಲ ಸರ್ ನಮಗೆ. ಅವನ ಅವಸರವೇ ನನಗೆ ಇದು ಮಾಡ್ಬಿಟ್ಟು ಸರ್. ಇವತ್ತು ನಾನು ಎಲ್ಲಿ ನಮ್ಮ ಜನಗಳು ಸರ್ ಅಷ್ಟು 100 ಜನ ಬಂದಿದ್ದಾರೆ ಸರ್ ಮೊನ್ನೆ. ಜನ ನಮ್ಮನ್ನ ಎಷ್ಟು ಇದರಿಂದ ಇದು ಮಾತಾಡ್ತಾರೆ ಸರ್. ಸಾಹೇಬ್ ಅಂದ್ರೆ ನಿಮ್ಮಂತ ಸಾಹೇಬ್ನ ಕುಡಿ ಸರ್ ನೀವು ಟ್ರಾನ್ಸ್ಫರ್ ಆಗ್ತೀರಂತೆ ಸರ್. ಬೇಡ ಸರ್, ನೀವು ಬೇಕು ಸರ್ ನಮಗೆ ಅಂತಂದ್ರೆ ಎಲ್ಲಕ್ಕೆ ನಮ್ಮ ಜೇಗಳಿಗೂ ಯಾರಿಗೂ ಬಿಡಲ್ಲ ಸರ್. ಆ ಥರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಸರ್ ಜನಗಳು. ಅಂತರಿಗೆ ಯಾರು ಬೇಜಾರಾಗಲ್ಲ ಸರ್. ಖಂಡಿತ ಖಂಡಿತ ಸರ್. ಇವತ್ತು ನಮಗೆ ಮಾತ್ರ ಗೊತ್ತು ಸರ್. ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬ ಸದಸ್ಯ ಒಬ್ಬನ ಕಲ್ಪನೆ ಅಷ್ಟು ಮುಕ್ಕಾಗ್ತೇವೆ ಸರ್. ಖಂಡಿತ ಸಮಾಧಾನ ತಗೊಳ್ಳಿ ಸರ್, ಧೈರ್ಯವಾಗಿರಿ. ಆಗಿದ್ದಾಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಬೇಡ ಸರ್, ಬೇಡ. ಖಂಡಿತ ಸರ್, ಖಂಡಿತ. ಯಾರಿಗೂ ಆಗೋದು ಬೇಡ ಸರ್. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಲಿ. ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಿಮ್ಮವನ ಕಡೆಯಿಂದ ನಾನು ಸಹ ಕೇಳ್ಕೊತೀನಿ ಸರ್. ಧೈರ್ಯವಾಗಿರಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ಅವ್ರ ಕುಟುಂಬಕ್ಕೂ ಧೈರ್ಯ ಹೇಳಿ. ಆಮೇಲೆ ಅವ್ರ ಕುಟುಂಬದ ಜೊತೆಯಲ್ಲಿ ನೀವೆಲ್ಲರೂ ನಿಲ್ತೀರಂತ ನಾನು ನಂಬಿದ್ದೀನಿ ಸರ್. ಖಂಡಿತ ಖಂಡಿತ ಸರ್. ಖಂಡಿತ ಸರ್, ಖಂಡಿತ ಸರ್, ಖಂಡಿತ ಸರ್. ಹಾಗೆ ಸರ್, ಖಂಡಿತ ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.